ರಾಜ್ಯದ 31 ಜಿಲ್ಲೆಗಳಲ್ಲೂ ಮಳೆ ಕೊರತೆ ಉಂಟಾಗಿದೆ. ಇದೀಗ ಬರಗಾಲ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕ್ಷೀಣಿಸ್ತಾ ಇದೆ ಮುಂಗಾರು. ರಾಜ್ಯದಾದ್ಯಂತ ಬರದ ಛಾಯೆ ಮುಂದುವರಿತಾ ಇದೆ. ಇನ್ನು ರಾಜ್ಯದ 31 ಜಿಲ್ಲೆಗಳಲ್ಲೂ ಮಳೆ ಕೊರತೆ, ಬರಗಾಲ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕ್ಷೀಣಿಸಿದ ಮುಂಗಾರು. ರಾಜ್ಯದಾದ್ಯಂತ ಬರದ ಛಾಯೆ ಈಗ ಆವರಿಸಿಕೊಳ್ತಾ ಇದೆ. ಸೂಪರ್ ಎಲ್ನಿನೋ ಎಫೆಕ್ಟ್ ನಿಂದಾಗಿ ರಾಜ್ಯದಾದ್ಯಂತ ತೀವ್ರ ಬರದ ಪರಿಸ್ಥಿತಿ ಉಂಟಾಗ್ತಾ ಇರುವಂತದ್ದು. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಬಿದ್ದಿಲ್ಲ ವಾಡಿಕೆಯ ಮಳೆ, ನಿರೀಕ್ಷೆಯ ಮಳೆ ಬಿದ್ದಿಲ್ಲ. ಕರಾವಳಿ ಹೊರತುಪಡಿಸಿ ಉಳಿದೆಡೆ ಬರದ ಮುನ್ಸೂಚನೆ ಈಗ ಸಿಕ್ಕಿದೆ. ರಾಜ್ಯದ 31 ಜಿಲ್ಲೆಗಳಲ್ಲೂ ಮಳೆ ಕೊರತೆ, ಬರಗಾಲ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕ್ಷೀಣಿಸ್ತಾ ಇದೆ ಮುಂಗಾರು. ರಾಜ್ಯದಾದ್ಯಂತ ಬರದ ಛಾಯೆ ಆವರಿಸಿಕೊಳ್ತಾ ಇರುವಂತದ್ದು. ಸೂಪರ್ ಎಲ್ನಿನೋ ಎಫೆಕ್ಟ್ ನಿಂದಾಗಿ ಈ ಒಂದು ರಾಜ್ಯದಾದ್ಯಂತ ತೀವ್ರ ಬರದ ಪರಿಸ್ಥಿತಿ ಉಂಟಾಗ್ತಾ ಇದೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಕೂಡ ವಾಡಿಕೆಯ ಮಳೆ ಬಿದ್ದಿಲ್ಲ. ಈ ಒಂದು ಪರಿಣಾಮ ಇನ್ನು ಕರಾವಳಿಯನ್ನ ಹೊರತುಪಡಿಸಿ ಉಳಿದೆಡೆಯ ಬರದ ಮುನ್ಸೂಚನೆ ಈಗ ಸಿಕ್ಕಿದೆ. ರಾಜ್ಯದ 31 ಜಿಲ್ಲೆಗಳಲ್ಲೂ ಮಳೆ ಕೊರತೆ, ಬರಗಾಲ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕ್ಷೀಣಿಸಿದ ಮುಂಗಾರು. ರಾಜ್ಯದಾದ್ಯಂತ ಬರದ ಛಾಯೆ ಆವರಿಸಿಕೊಳ್ತಾ ಇದೆ. ಸೂಪರ್ ಎಲ್ನಿನೋ ಎಫೆಕ್ಟ್ ನಿಂದಾಗಿ ರಾಜ್ಯದಾದ್ಯಂತ ತೀವ್ರ ಬರದ ಛಾಯೆ ಈಗ ಆವರಿಸಿಕೊಳ್ತಾ ಇದೆ. ಇನ್ನು ರಾಜ್ಯದ 31 ಜಿಲ್ಲೆಗಳಲ್ಲಿ ಈಗ ಮಳೆ ಕೊರತೆ ಆಗ್ತಾ ಇರುವಂತದ್ದು. ಈ ಒಂದು ಮಳೆ ಕೊರತೆ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಬರಗಾಲ ಆಗೋದಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಟ್ಟಿಟ್ಟ ಬುತ್ತಿ ಬರಗಾಲದ ಒಂದು ರಾಜ್ಯದಾದ್ಯಂತ ಈಗ ಬರಗಾಲದ ಛಾಯೆ ಕೂಡ ಆವರಿಸಿಕೊಳ್ತಾ ಇರುವಂತದ್ದು. ಸೂಪರ್ ಎಲ್ನಿನೋ ಎಫೆಕ್ಟ್ ನಿಂದ ರಾಜ್ಯದಾದ್ಯಂತ ತೀವ್ರ ಬರಗಾಲ ಎದುರಾಗುತ್ತೆ. ಮೈಸೂರು, ವಿಜಯನಗರ ಜಿಲ್ಲೆಗಳಲ್ಲಿ ತೀವ್ರ ಮಳೆಯ ಕೊರತೆ ಉಂಟಾಗಿರುವಂತದ್ದು. ಅತ್ಯಧಿಕ ಮಳೆ ಕೊರತೆ ಎದುರಿಸಿದ ಮೈಸೂರು ಹಾಗೆ ವಿಜಯನಗರ ಜಿಲ್ಲೆಗಳು. ಮೈಸೂರು, ವಿಜಯನಗರಕ್ಕೆ ತೀವ್ರವಾಗಿ ತಟ್ಟಿದ ಬರ ಪರಿಸ್ಥಿತಿ. ಈ ಎರಡೂ ಜಿಲ್ಲೆಗಳಲ್ಲಿ 60% ಮಳೆಯೂ ಆಗಿಲ್ಲ. ಈ ಎರಡು ಜಿಲ್ಲೆಗಳಲ್ಲಿ 2 ತಿಂಗಳಲ್ಲಿ ಬಿದ್ದ ಮಳೆ ಎಷ್ಟು ಗೊತ್ತಾ? ಉಡುಪಿ ಜಿಲ್ಲೆಯಲ್ಲಿ ಬಿದ್ದ 1 ದಿನದ ಮಳೆಗೆ ಸಮ ಅಂತೆ. 2 ತಿಂಗಳಲ್ಲಿ ವಿಜಯನಗರದಲ್ಲಿ 167 ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು. ಆದರೆ ವಿಜಯನಗರದಲ್ಲಿ ಆಗಿರೋದು ಕೇವಲ 65 ಮಿಲಿಮೀಟರ್ ಮಳೆ. ಮೈಸೂರಿನಲ್ಲಿ 213 ಮಿಲಿಮೀಟರ್ ಬದಲು ಕೇವಲ 85 ಮಿಲಿಮೀಟರ್ ಮಳೆಯಾಗಿದೆ. ನೋಡಿ, ಇಷ್ಟು ಕಡಿಮೆ ಮಳೆಯಾದ್ರೆ ಎಲ್ಲಿ ಕುಡಿಯುವ ನೀರು, ಕೃಷಿ, ವಿದ್ಯುತ್ ಉತ್ಪಾದನೆಗೂ ಸಮಸ್ಯೆಯಾಗುತ್ತೆ. ಮಳೆ ಇಲ್ಲದೆ ಬಿತ್ತನೆ ಕಾರ್ಯ ಮತ್ತೆ ವಿಳಂಬ ಆಗ್ತಾ ಇರುವಂತದ್ದು ಕೂಡ. ಇನ್ನು ಕ್ಷೀಣಿಸಿದ ಮುಂಗಾರು, ಸೂಪರ್ ಎಲ್ನಿನೋ ಎಫೆಕ್ಟ್ ನಿಂದಾಗಿ ರಾಜ್ಯದಾದ್ಯಂತ ತೀವ್ರ ಬರದ ಛಾಯೆ ಈಗ ಆವರಿಸಿಕೊಳ್ತಾ ಇದೆ. ರಾಜ್ಯದ ಯಾವ ಜಿಲ್ಲೆಯಲ್ಲೂ ಕೂಡ ಬಿದ್ದಿಲ್ಲ ವಾಡಿಕೆಗಿಂತ ಮಳೆ. ಏನು ವಾಡಿಕೆಯಷ್ಟು ಪ್ರಮಾಣದ ಮಳೆ ಆಗಬೇಕಾಗಿತ್ತಲ್ಲ, ನಿರೀಕ್ಷೆಯ ಮಳೆ, ಆ ಮಳೆ ಆಗಿಲ್ಲ ಅನ್ನುವಂಥದ್ದು. ಅದರಲ್ಲೂ ಕೂಡ ಕರ್ನಾಟಕದ 2 ಪ್ರಮುಖ ಜಿಲ್ಲೆಗಳು ಮೈಸೂರು ಹಾಗೆ ವಿಜಯನಗರದಲ್ಲಿ ಮಳೆಯ ಕೊರತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದಿರುವಂಥದ್ದು. ಅತ್ಯಧಿಕ ಮಳೆ ಕೊರತೆಯನ್ನ ಎದುರಿಸಿರುವಂಥದ್ದು ಮೈಸೂರು ಹಾಗೆ ವಿಜಯನಗರ ಜಿಲ್ಲೆಗಳು. ಈ ಎರಡೂ ಜಿಲ್ಲೆಗಳಲ್ಲಿ 60% ಮಳೆ ಕೂಡ ಆಗಿಲ್ಲ ಅನ್ನುವಂತಹ ಈಗ ಮಾಹಿತಿ ಲಭ್ಯ ಆಗಿದೆ. ಈ 2 ಜಿಲ್ಲೆಗಳಲ್ಲಿ 2 ತಿಂಗಳಲ್ಲಿ ಬಿದ್ದಂತಹ ಮಳೆ ಪ್ರಮಾಣವನ್ನ ಗಮನಿಸ್ತಾ ಹೋಗೋದಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಬಿದ್ದಂತಹ 1 ದಿನದ ಮಳೆಗೆ ಸಮವಾಗಿದೆ ಅಂತೆ. ಅಂದ್ರೆ 2 ತಿಂಗಳಿನಿಂದ ಅಷ್ಟರ ಮಟ್ಟಿಗೆ ಕಡಿಮೆ ಮಳೆಯಾಗಿರುವಂಥದ್ದು ಮೈಸೂರು ಹಾಗೆ ವಿಜಯನಗರ ಜಿಲ್ಲೆಯಲ್ಲಿ. 2 ತಿಂಗಳಲ್ಲಿ ವಿಜಯನಗರದಲ್ಲಿ 167 ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು, ಆದರೆ ಆಗಿರೋದು 65 ಮಿಲಿಮೀಟರ್ ಮಳೆ. ಇನ್ನು ಮೈಸೂರಿನಲ್ಲೂ ಕೂಡ 213 ಮಿಲಿಮೀಟರ್ ಬದಲು ಕೇವಲ 65 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದಾಗಿ ಕುಡಿಯುವ ನೀರು, ಕೃಷಿ, ವಿದ್ಯುತ್ ಉತ್ಪಾದನೆ ಎಲ್ಲದಕ್ಕೂ ಕೂಡ ಸಮಸ್ಯೆಯಾಗುವಂಥದ್ದು ನಿಜ.